ಇಂದು ಸರ್ಕಾರಿ ಹಿರಿಯ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ನನ್ನ ಶಾಲೆಯಲ್ಲಿ ಮಕ್ಕಳ ಕಲಿಕಾ ಹಬ್ಬವನ್ನು ತಾಲೂಕಿನ ಕಲಿಕಾ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಕಲಿಕಾ ಹಬ್ಬವನ್ನು ನಮ್ಮ ಎಲ್ಲ ಸಹೋದ್ಯೋಗಿಗಳು ಸಹಾಯದಿಂದ ಅತಿ ವಿಜೃಂಭಣೆಯಾಗಿ ನಮ್ಮ ಶಾಲೆಯಲ್ಲಿ ಆಚರಿಸ್ತಾ ಇದ್ದೇವೆ. ಅದರ ಜೊತೆಗೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶಿವಾಯ್ ತುಬಾಕರ್ ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಅಜ್ಜನ್ನವ್ರ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅದರ ಜೊತೆಗೆ ನಮ್ಮ ಎಲ್ಲ SDMCಯ ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅದರ ಜೊತೆಗೆ ಬೇರೆ ಶಾಲೆಯಿಂದ ಆಗಮಿಸಿದಂಥ ಎಲ್ಲ ಪ್ರಧಾನ ಗುರುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲ ಪ್ರಧಾನ ಗುರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳನ್ನು ಪ್ರೋತ್ಸಾಹಿಸುವುದು, ಅದರ ಜೊತೆಗೆ ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳಿಗೆ ಒಂದು ಉತ್ಸಾಹದಾಯಕವಾಗಿ ತಾಲೂಕಿನಾದ್ಯಂತ ಹುರಿದುಂಬಿಸುವ ಒಂದು ಈ ಕಾರ್ಯಕ್ರಮ ಇದು ನಮ್ಮ ಘನ ಸರ್ಕಾರದ ಕಾರ್ಯಕ್ರಮವಾಗಿದೆ. ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳನ್ನು ಪ್ರೋತ್ಸಾಹಿಸುವುದು, ಅದರ ಜೊತೆಗೆ ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳಿಗೆ ಒಂದು ಉತ್ಸಾಹದಾಯಕವಾಗಿ ತಾಲೂಕಿನಾದ್ಯಂತ ಹುರಿದುಂಬಿಸುವ ಒಂದು ಈ ಕಾರ್ಯಕ್ರಮ ಇದು ನಮ್ಮ ಘನ ಸರ್ಕಾರದ ಕಾರ್ಯಕ್ರಮವಾಗಿದೆ. ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳನ್ನು ಪ್ರೋತ್ಸಾಹಿಸುವುದು, ಅದರ ಜೊತೆಗೆ ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳಿಗೆ ಒಂದು ಉತ್ಸಾಹದಾಯಕವಾಗಿ ತಾಲೂಕಿನಾದ್ಯಂತ ಹುರಿದುಂಬಿಸುವ ಒಂದು ಈ ಕಾರ್ಯಕ್ರಮ ಇದು ನಮ್ಮ ಘನ ಸರ್ಕಾರದ ಕಾರ್ಯಕ್ರಮವಾಗಿದೆ. ಕಲಿಕೆಯಲ್ಲಿ ಹಿಂದುಳಿದಂಥ अस्सलामुअलैकुम। हमारे स्कूल MK हुगली में उर्दू UHPS MK हुगली में कलिका हब्बा यानी इक्तिसाबी त्यौहार मनाया जा रहा है. ಕಲಿಕಾ ಹಬ್ಬ ಅಂದರೆ ಮಕ್ಕಳಿಗೆ ತನ್ನಲ್ಲಿರುವ ಪ್ರತಿಭೆಯನ್ನು ತೋರಿಸಲು ಒಂದು ಹಬ್ಬದ ವಾತಾವರಣ ಕಲ್ಪಿಸಿ ಆ ಮಕ್ಕಳಲ್ಲಿ ತನ್ನ ಕಾನ್ಫಿಡೆನ್ಸನ್ನು ಹೆಚ್ಚಿಸಲು ಮಾಡಿರುವ ಸರ್ಕಾರದಿಂದ ಒಂದು ಇದು ಪ್ರೋಗ್ರಾಮ್ ಆಗಿದೆ. इक्तिसाबी त्यौहार में उन बच्चों पर गौर किया जा रहा है जो बच्चे आम तौर पर क्लासों में पिछले या बैक बेंचर्स होते हैं. ये सरकार की बहुत ही एक अहम कोशिश है कि उन बच्चों को आगे लाया जाए, क्योंकि वो बच्चे इंटेलिजेंट और नॉर्मल बच्चों के साथ कभी भी कॉम्पीट कर नहीं सकते. अगर कॉम्पीट करते हैं तो उनका दिल बैठ जाता है, क्योंकि वो हार जाते हैं. उनका अपने आप पर भरोसा पैदा करने के लिए ये कलिका हब्बा यानी इक्तिसाबी त्यौहार बनाया जाता है. ये बहुत ही इमोशनल प्रोग्राम है, क्योंकि वो बच्चे जो हमेशा खामोश रहते थे आज वो हंसेंगे, खिलखिलाएंगे और अपने अंदर की छुपी हुई सलाहियतों को बाहर लाएंगे. इस प्रोग्राम को जो भी मिलकर बच्चों की तरफ से, बच्चों से, असातिज़ा की तरफ से, तमाम HMO की तरफ से ये मुनक़द करने के लिए मैं बहुत बहुत शुक्रगुजार हूँ. ನನಗೆ ಭಾಳ ಖುಷಿ ಆಗ್ತಾ ಇದೆ. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಇಲ್ಲಿ MK ಹುಬ್ಬಳ್ಳಿ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಒಂದು ಇಡೀ ನಮ್ಮ ಕಿತ್ತೂರು ತಾಲೂಕಿನ ಎಲ್ಲ ಉರ್ದು ಶಾಲೆಗಳ ಮಕ್ಕಳ ಒಂದು ಕಲಿಕಾ ಹಬ್ಬವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ. ಯಾಕಪ್ಪ ಅಂತಂದ್ರೆ ಇದು ಸರ್ಕಾರದ ಒಂದು ವಿನೂತನವಾದ ಕಾರ್ಯಕ್ರಮ. 2003ರಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಕಾರ್ಯಕ್ರಮ ಈಗ 3ನೇ ವರ್ಷ. ಇದೇನಪ್ಪ ಅಂದ್ರೆ FLN ಮಕ್ಕಳು. FLN ಅಂತಂದ್ರೆ ನಮ್ಮ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳನ್ನ ಒಂದು ಮುಂದೆ ತರೋ ಸಲುವಾಗಿ, ಅವರಲ್ಲಿ ಇರ್ತಕ್ಕಂಥ ಒಂದು ಪ್ರತಿಭೆಯನ್ನು ಹೊರಗೆ ತರೋ ಸಲುವಾಗಿ ಒಂದು ಒಳ್ಳೆಯ ವೇದಿಕೆಯನ್ನು ಇವತ್ತಿನ ದಿವಸ ಈ ಒಂದು ಕಲಿಕಾ ಹಬ್ಬ ಕಾರ್ಯಕ್ರಮದ ಮೂಲಕ ನಮ್ಮ ಸರ್ಕಾರದವರು ಇದನ್ನು ಆಯೋಜನೆ ಮಾಡಿದ್ದಾರೆ. ಇಲ್ಲಿ ಏನಪ್ಪ ಅಂದ್ರೆ 1ರಿಂದ 5ನೇ ತರಗತಿ ಒಳಗೆ ಯಾರು ಕಲಿಕೆಯಲ್ಲಿ ಹಿಂದಿರ್ತಾರ ಆ ಮಕ್ಕಳಿಗೆ ನಾವೇನು ಮಾಡಿದೆವಪ್ಪ ಅಂದ್ರೆ ಜೂನದಿಂದ ನಿರಂತರವಾಗಿ ಒಂದು ವಿಶೇಷ ತರಗತಿಗಳನ್ನ ಹಮ್ಮಿಕೊಂಡು ಅವರಿಗೆ ಕಲಿಕೆಯನ್ನು ಮಾಡಿದ್ದೀವಿ. ಅವು ಎಷ್ಟರ ಮಟ್ಟಿಗೆ ಸಾಧನೆ ಮಾಡಿದಾವೆ ಅನ್ನೋದನ್ನು ಓರೆ ಹಚ್ಚೋ ಸಲುವಾಗಿ ಇವತ್ತಿನ ದಿವಸ ಹಲವಾರು ಚಟುವಟಿಕೆಗಳನ್ನು ಓದೋದಿರ್ಬೋದು, ಅಥವಾ ಅವರಲ್ಲಿರ್ತಕ್ಕಂಥ ಒಂದು ಸುಪ್ತ ಪ್ರತಿಭೆಯನ್ನು ಹೊರಗೆ ಸಲುವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥವು ಇರ್ಬೋದು, ಅಥವಾ ಇನ್ನಿತರ ಚಟುವಟಿಕೆಗಳನ್ನು 7 ಚಟುವಟಿಕೆಗಳದಾವೆ. ಅವುಗಳನ್ನು ನಡೆಸೋದ್ರ ಮೂಲಕ ಅವರಲ್ಲಿ ಇರ್ತಕ್ಕಂಥ ಒಂದು ಸುಪ್ತ ಪ್ರತಿಭೆಯನ್ನು ಹೊರಗೆ ತರೋ ಸಲುವಾಗಿ ಇವತ್ತಿನ ದಿವಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಇಲ್ಲಿ ಬಂದು ನೋಡಿದ್ವಿ, ಮಕ್ಕಳು ಕೂಡ ವಿಭಿನ್ನ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಹಾಗೆ ಕೂಡ ಪಾಲಕರು ಕೂಡ ಹಾಗೂ ಶಿಕ್ಷಕರು ಕೂಡ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಇದ್ರ ಬಗ್ಗೆ? ಇದೇನಪ್ಪಾ ಅಂತಂದ್ರೆ ನಮ್ಮ ಸರ್ಕಾರಿ ಶಾಲೆಗಳು ಹೆಚ್ಚಿನ ಒಂದು ಉಳಿವಿನ ಪ್ರಶ್ನೆ ಅದ. ಯಾಕಂದ್ರೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಹೆಚ್ಚು ಸಂಖ್ಯೆಯಲ್ಲಿ ಕಳಿಸ್ಬೇಕು. ಅದಕ್ಕಾಗಿ ನಾವು ಪಾಲಕರನ್ನು ಇನ್ವಾಲ್ವ್ ಮಾಡ್ಕೊಂಡ ಸರ್ಕಾರಿ ಶಾಲೆಯಲ್ಲಿ ಎಷ್ಟು ಯೋಜನೆಗಳು ಜಾರಿ ಅದಾವ ಆ ಯೋಜನೆಗಳನ್ನು ಹೆಂಗೆ ಉಪಯೋಗ ಮಾಡ್ಕೋಬೇಕು ಅನ್ನೋ ಸಲುವಾಗಿ ಪಾಲಕರಿಗೆ ಒಂದು ಅರಿವು ಬರಲಿ ಅನ್ನುವಂಥ ಉದ್ದೇಶಕ್ಕೆ ಇವತ್ತಿನ ದಿವಸ ಪಾಲಕರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿದ್ದೇವೆ ಸರ್. ಆಮೇಲೆ ಶಾಸಕರ ಬಗ್ಗೆ ಮತ್ತು ಶಿಕ್ಷಣ ಸಚಿವರ ಬಗ್ಗೆ ಏನು, ಶಿಕ್ಷಣ ಸಚಿವರು ಆಮೇಲೆ ನಮ್ಮ BO ಅವರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಿಜವಾಗ್ಲೂ ನಾವು ಒಂದು ಹೆಮ್ಮೆ ಪಡುವಂಥ ಒಂದು ಪ್ರಶ್ನೆ ಅಂತ ಕೇಳಿದ್ರಿ ನೀವು. ಯಾಕಂದ್ರೆ ಶಾಸಕರು ಇರ್ಬೋದು, ನಮ್ಮ ಶಿಕ್ಷಣ ಸಚಿವರು ಇರ್ಬೋದು, ಮತ್ತು ನಮ್ಮ ಕಿತ್ತೂರು ತಾಲೂಕಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಶಿವಾಯ್ ತುಬಾಕಿ ಸರ್ ಅವರು ಕೂಡ ಅವ್ರು ಬಂದಾಗಿನಿಂದ ನಮ್ಮ ತಾಲೂಕು ಅತ್ಯಂತ ಮುಂಚೂಣಿಯಲ್ಲಿದೆ.
ಎಷ್ಟೋ ಪ್ರಥಮಗಳನ್ನು ನಾವು ಮಾಡಿದೆವು. SSLCಯಲ್ಲಿ ನಾವು ಜಿಲ್ಲಾ ಹಂತದಲ್ಲಿ ಪ್ರಥಮ ಸ್ಥಾನವನ್ನು ಪಡಿಬೇಕಾದ್ರೂ ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತು ಶಾಸಕರು ಕೂಡ ನಮಗೆ ಶಿಕ್ಷಣಕ್ಕೆ ಸಾಕಷ್ಟು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ಎಷ್ಟೋ ವರ್ಷಗಳಿಂದ ಆಗಿರ್ಕಲ್ಲ ಇದೇ ಒಂದು ಶಾಲೆ ತಗೋರಿ, ಇದು ಕಂಪೌಂಡ್ ಮಾಡಿಸ್ಬೇಕಂತೇಳಿ ಸುಮಾರು 15-20 ವರ್ಷಗಳಿಂದ ನಮ್ಮ ಎಲ್ಲ ಪಾಲಕರಿಗೆ ಬೇಡಿಕೆ ಇತ್ತು. ಆದರೆ ಈ ಶಾಸಕರು ಬಂದ ಮೇಲೆ ಈ ಒಂದು ಆಗೈತಿ. ಅವ್ರಿಗೆ ತುಂಬ ನಮ್ಮ ಇಲಾಖೆ ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳಿ ಬಯಸ್ತೇವೆ. ಸರ್, ಕಲಿಕಾ ಹಬ್ಬವನ್ನು ಈಗಾಗಲೇ MK ಬಳಿಯ ಉರ್ದು ಶಾಲೆಯಲ್ಲಿ ಮಾಡಿದ್ದೀರಾ, ಹೇಗೆ ಅನಿಸ್ತಾ ಇದೆ ಸರ್ ನಿಮಗೆ? ಕಲಿಕಾ ಹಬ್ಬಕ್ಕೆ ಬಂದಿದ್ದ ನಮಗೆ ಭಾಳ ಸಂತೋಷ ಆಗೈತಿ. ನಾನು ನನ್ನ ಮನಸಾರೆ ನಮ್ಮ SDMC ಅವರಿಗೆ ಹಾಗೂ ನಮ್ಮ ಶಿಕ್ಷಕರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಮೇನ್ ಏನಂದ್ರಪ್ಪ ಅಂದ್ರೆ ಈಗದೊಂದು ಕಂಪೌಂಡ್ ನೋಡ್ಬೋದು. ಇಲ್ಲಿ ಭಾಳ ಸಲಿಂದ ನಮ್ಮ ಸಮಾಜಕ್ಕೆ ಒಂದು ಇದು ಇತ್ತು, ಕಂಪೌಂಡ್ ಮಾಡಬೇಕಂತ. ಹಿಂದೂ ಎಷ್ಟು ಸಲ ನಾವು ಪ್ರಯತ್ನ ಮಾಡಿರೋ ಆಗಲಿಲ್ಲ ರೀ. ಈಗ ನಮ್ಮ ಶಾಸಕರು ಅವರು ನಮಗೆ ಭಾಳ ಹೆಲ್ಪ್ ಮಾಡಿ ಒಂದು ಅನುದಾನ ತಂದ ಒಂದು ಕಂಪೌಂಡ್ ಗಾಡಿಯನ್ನು ನಿರ್ಮಿಸಿದ್ದಾರೆ. ಹಾಗೂ ಈ ಶಾಲೆ ರಿಪೇರಿಗೂ ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ. ಗುಡಿ, ಗುಂಡಾರು, ಮಸೂತಿ, ದರ್ಗಾ ಯಾರೂ ಕಟ್ಟಬಹುದು, ಆದರೆ ಶಾಲೆ ಬಗ್ಗೆ ನಮ್ಮ ಶಾಸಕರಷ್ಟ ಕಾಳಜಿ ಯಾರೂ ಇಲ್ಲ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ನಿಮಗೆ ತಿಳಿಸುತ್ತೇನೆ. ಹಾಗೆ ಕಿತ್ತೂರು ಕ್ಷೇತ್ರದಲ್ಲಿ ಶಾಲೆಗಳಿಗೆ ಶಿಕ್ಷಣಕ್ಕೆ ಭಾಳ ಅಂದ್ರೆ ಭಾಳ ಅತಿ ಕಾಳಜಿ ಅಂದ್ರೆ ನಮ್ಮ ಶಾಸಕರು ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳಕ್ಕೆ ಇಷ್ಟಪಡುತ್ತೇನೆ. ಸರ್, ಮಕ್ಕಳ ಉಡುಪುಗಳನ್ನು ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡ್ಕೊಂಡ್ ಬಂದಿದ್ದಾರೆ. ಅದನ್ನ ನೋಡಿದ್ರೆ ಏನು ಖುಷಿ ಆಗ್ತಾ ಇದೆ ಸರ್? ಈಗ ನೀವು ನೋಡಬಹುದು, ಇಲ್ಲೇ ನಮಗೆ ಗುಲಾಬಿ ಹೂ ಕೊಟ್ಟರು, ಆಮೇಲೆ ಏನೋ ಒಂದು ವಸ್ತುವನ್ನು ನಿರ್ಮಿಸಾರ. ಎಲ್ಲ ಪೇಪರ್ದಾಗ, ವೇಸ್ಟ್ ಪೇಪರ್ದಾಗ ಎಲ್ಲ ಮಾಡಿದಾರ. ಹುಡುಗರ ಒಂದು ಕ್ಷಮೆ ಹಾಗೂ ಅವರು ಒಂದು ಕಾರ್ಯ ನಮಗೆ ಭಾಳ ಸಂತೋಷ ಆಯಿತು. ಇಲ್ಲಿ ಇವ್ರು ಕರೆದಿದ್ದಕ್ಕೆ, ಪುಟ್ಟ ಮಕ್ಕಳ ಕರೆದಿದ್ದಕ್ಕೆ ಹಾಗೂ ನಮ್ಮ ಶಿಕ್ಷಕರ ಕರೆದಿದ್ದಕ್ಕೆ ಧನ್ಯವಾದಗಳು ತಿಳಿಸುತ್ತೇನೆ. ಹೇಗೆ ಅನಿಸ್ತದೆ ಸರ್, ನೀವು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ? ಈ ಕಾರ್ಯಕ್ರಮ ನೋಡಿ ಬಹಳ ತುಂಬ ಖುಷಿ ಅನಿಸ್ತದೆ. ಮಕ್ಕಳಲ್ಲಿ ಬಹಳ ಉಮ್ಮತನು ಹೊಂದಿದೆ. ಯಾಕಂದರೆ ಈ ಬಹಳ ಹಿಂದುಳಿದ ಮಕ್ಕಳಿಗೆ, ಅಭ್ಯಾಸದಲ್ಲಿ ಹಿಂದುಳಿದ ಮಕ್ಕಳಿಗೆ ಒಂದು 5ನೇ ತರಗತಿ ಮಟ್ಟ ಈ ಕಲಿಕಾ ಹಬ್ಬವನ್ನು ಮಾಡ್ತಾರೆ. ಅದರಲ್ಲಿ ಈ ಮಕ್ಕಳು ಮಾಡಿದಂಥ ಕ್ಲಸ್ಟರ್ ಆಯಿತು, ಕಿತ್ತೂರು ರಾಣಿ ಚೆನ್ನಮ್ಮ ಕೋಟೆ ಆಯಿತು, ಬಹಳ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗೂ ನೋಡಿ ಖುಷಿ ಆಯಿತು. ನಮಗೆ ಗೆಸ್ಟ್ ಆಗಿ ಕರೆದಿದ್ದಾಗೆ ಮತ್ತು ನಮ್ಮ ಪ್ರಧಾನ ಗುರುಗಳು ಕರೆದಿದ್ದರು. ಅದೇ ರೀತಿ ಬಂದ ಕೂಡಲೇ ಇಲ್ಲಿ ಒಂದು ಜಾತ್ರೆ ಮುಖಾಂತರ ನೋಡುವ ಪೊಸಿಷನ್ ಬಂತು. ಅದೇ ರೀತಿ ಶಿಕ್ಷಣಾಧಿಕಾರಿಗಳೇ ಕೇಳಬಯಸೋದೇನೆಂದರೆ, ಪ್ರತಿ ವರ್ಷ ಇದೇ ರೀತಿ ಕಲಿಕಾ ಹಬ್ಬನು ನಮ್ಮ ಉರ್ದು ಪ್ರಾಥಮಿಕ ಸರ್ಕಾರಿ ಶಾಲೆಯಲ್ಲಿ ಹಮ್ಮಿಕೊಳ್ಳಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೇನೆ, ತಮ್ಮ ಮಾಧ್ಯಮ ಮುಖಾಂತರ. ತಮ್ಮ ಹೆಸರು ಸರ್? ಸಮೀರ್ ರಫೀಕ್ ಅಹಮದ್ ಪಟೇಲ್.